ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕಗಳಲ್ಲಿ ನಾವು ಪರೀಕ್ಷಿತ ಮಹಾರಾಜ ಕಲಿಯನ್ನು ಕೊಲ್ಲುವುದಾಗಿ ಖಡ್ಗವನ್ನು ಎತ್ತುತ್ತಾನೆ. ಆ ಸಂದರ್ಭದಲ್ಲಿ ಕಲಿಪುರುಷ ಆತನಿಗೆ ಶರಣಾಗ್ತಾನೆ. ಆಮೇಲೆ ಆತ ಹೇಳ್ತಾನೆ, ನಾನು ನಿನ್ನ ರಾಜ್ಯಾಡಳಿತದ ರಕ್ಷಣೆಯಲ್ಲೇ ಇದ್ದುಕೊಂಡು ಎಲ್ಲೆಲ್ಲಿ ನೆಲೆಸಬಹುದು ಎಂಬುದನ್ನು ನನಗೆ ನಿರ್ದೇಶಿಸು ಹೇ ಧರ್ಮರಕ್ಷಕ ಅಂತ ಕಲಿಪುರುಷ ಕೇಳ್ತಾನೆ. ಆಮೇಲೆ ಸೂತ ಪುರಾಣಿಕರು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ ಆತನಿಗೆ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವಂತಹ ಸ್ಥಳಗಳಲ್ಲೆಲ್ಲ ನೆಲೆಸಲು ಅನುಮತಿ ಕೊಟ್ಟ ಎಂಬುದಾಗಿ ಹೇಳ್ತಾರೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 17ನೇ ಅಧ್ಯಾಯದ 39ನೇ ಶ್ಲೋಕ. ಇಲ್ಲಿಂದ ಇವತ್ತಿನ ಶ್ಲೋಕಗಳನ್ನು ಪ್ರಾರಂಭ ಮಾಡೋಣ. ಪುನಶ್ಚ ಯಾಚಮಾನಾಯ ಜಾತರೂಪಮದಾತ್ ಪ್ರಭುಃ ತತೋನೃತಂ ಮದಂ ಕಾಮಂ ರಜೋ ವೈರಂ ಚ ಪಂಚಮಂ. ಅಷ್ಟೇ ಅಲ್ಲದೆ ಮತ್ತೆಯೂ ಸ್ವಲ್ಪ ಸ್ಥಳವನ್ನು ಕಲಿಪುರುಷ ಪರೀಕ್ಷಿತ ಮಹಾರಾಜನಲ್ಲಿ ಕೇಳ್ತಾನೆ. ಮುಂದೆ ಪರೀಕ್ಷಿತ ಮಹಾರಾಜ ಏನು ಮಾಡ್ದ ಅನ್ನುವಂಥದ್ದನ್ನು ಈ ಶ್ಲೋಕಗಳಲ್ಲಿ ನೋಡ್ತಾ ಹೋಗೋಣ. ಈ ಶ್ಲೋಕದ ಅರ್ಥವನ್ನು ನೋಡೋಣ. ಕಲಿಪುರುಷನು ಪರೀಕ್ಷಿತನಲ್ಲಿ ಮತ್ತೆಯೂ ಸ್ವಲ್ಪ ಕೇಳಿದನು. ಹಾಗೆ ಬೇಡಿಕೊಂಡಿರುವುದರಿಂದ ಚಿನ್ನವಿರುವಲ್ಲಿಯೂ ಕಲಿಯು ನೆಲೆಸುವಂತೆ ಅವನಿಗೆ ರಾಜನು ಅನುಮತಿ ನೀಡಿದನು. ಏಕೆಂದರೆ ಚಿನ್ನವಿರುವಲ್ಲಿ ಅಸತ್ಯ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ ಈ 5 ಇರುತ್ತದೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಪರೀಕ್ಷಿತ ಮಹಾರಾಜನು 4 ಸ್ಥಳಗಳಲ್ಲಿ ನೆಲೆಸಲು ಕಲಿಗೆ ಅನುಮತಿ ನೀಡಿದರೂ ಅಂತಹ ಸ್ಥಳಗಳನ್ನು ಕಂಡುಕೊಳ್ಳುವುದು ಅವನಿಗೆ ಕಷ್ಟಕರವಾಗಿದ್ದಿತು. ಏಕೆಂದರೆ ಪರೀಕ್ಷಿತ ಮಹಾರಾಜನ ಆಳ್ವಿಕೆಯ ವೇಳೆಯಲ್ಲಿ ಅಂತಹ ಸ್ಥಳಗಳು ಇರಲಿಲ್ಲ. ಆದುದರಿಂದ ತನ್ನ ದುರುದ್ದೇಶಗಳಿಗೆ ಉಪಯುಕ್ತವಾಗತಕ್ಕ ಪ್ರಾಯೋಗಿಕ ಸ್ಥಳವನ್ನು ನೀಡಲು ಕಲಿಯು ಕೇಳಿಕೊಂಡನು. ಆದ್ದರಿಂದ ಚಿನ್ನವಿರುವಲ್ಲಿ ನೆಲೆಸಲು ರಾಜನು ಅವನಿಗೆ ಅನುಮತಿಯನ್ನು ಇತ್ತನು. ಏಕೆಂದರೆ ಚಿನ್ನ ಇರುವ ಕಡೆ ಮೇಲೆ ಹೇಳಿದ 4 ರೀತಿಯ ದುರ್ವ್ಯವಹಾರಗಳು ಇರುತ್ತವೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ದ್ವೇಷವೂ ಇರುತ್ತದೆ. ಹೀಗೆ ಕಲಿಪುರುಷನು ಚಿನ್ನದ ಪ್ರಮಾಣಕನಾದನು. ಶ್ರೀಮದ್ ಭಾಗವತದ ಪ್ರಕಾರ ಚಿನ್ನವು ಅಸತ್ಯ, ಮಾದಕತೆ, ಹಾದರ, ಮತ್ಸರ, ದ್ವೇಷಗಳನ್ನು ಪ್ರೋತ್ಸಾಹಿಸುತ್ತದೆ. ಸುವರ್ಣಮಾನಕ ವಿನಿಮಯ ಅಥವಾ ಹಣದ ಚಲಾವಣೆ ಕೂಡ ಕೆಟ್ಟದ್ದು. ಸುವರ್ಣಮಾನದ ಹಣ ಚಲಾವಣೆಯು ಅಸತ್ಯವನ್ನು ಆಧರಿಸಿದೆ. ಏಕೆಂದರೆ ಹಣ ಚಲಾವಣೆ ಎಂಬುದು ಚಿನ್ನದ ಸಂಚಯಕ್ಕೆ ಸಮಾನವಲ್ಲ. ಇದರ ಮೂಲತತ್ವವೇ ಅಸತ್ಯ. ಏಕೆಂದರೆ ಹಣದ ನೋಟುಗಳನ್ನು ಚಿನ್ನದ ಸಂಚಯಕ್ಕಿಂತ ಅಧಿಕವಾಗಿ ಹೊರಡಿಸಲಾಗುತ್ತದೆ. ಅಧಿಕಾರಿಗಳು ಹೊರಡಿಸುವ ನಾಣ್ಯದಿಂದ ಆಗುವ ಕೃತಕವಾದ ಹಣದುಬ್ಬರದಿಂದ ರಾಜ್ಯದ ಅರ್ಥವ್ಯವಸ್ಥೆ ಕೆಡಲು ಪ್ರೋತ್ಸಾಹಿಸಿದಂತೆ ಆಗುವುದು. ಕೆಟ್ಟ ಹಣದಿಂದಾಗಿ ಅಥವಾ ಕೃತಕವಾದ ಕರೆನ್ಸಿ ನೋಟುಗಳ ಕಾರಣದಿಂದಾಗಿ ಪದಾರ್ಥಗಳ ಬೆಲೆ ಕೃತಕವಾಗಿ ಹೆಚ್ಚಾಗುವುದು. ಕೆಟ್ಟ ಹಣವು ನ್ಯಾಯವಾದ ಹಣವನ್ನು ಇಲ್ಲದಂತೆ ಮಾಡುವುದು. ಕಾಗದದ ಕರೆನ್ಸಿ ನೋಟುಗಳನ್ನು ವಿನಿಮಯಕ್ಕೆ ಬಳಸುವ ಬದಲಾಗಿ ಚಿನ್ನದ ನಾಣ್ಯಗಳನ್ನು ಬಳಸಿಕೊಳ್ಳಬೇಕು. ಇದರಿಂದ ಚಿನ್ನದ ಅಪವ್ಯಯ ನಿಂತು ಹೋಗುವುದು. ನಿಯಂತ್ರಣವನ್ನು ವಿಧಿಸಿ ಗುಣಮಟ್ಟದಿಂದ ಅಲ್ಲದಿದ್ದರೂ ಪರಿಮಾಣದ ಮಟ್ಟದಿಂದ ಸ್ತ್ರೀಯರಿಗೆ ಚಿನ್ನದ ಆಭರಣ ಮಾಡಿಕೊಳ್ಳಲು ಅವಕಾಶ ನೀಡಬಹುದು. ಇದರಿಂದ ಕಾಮ, ಮತ್ಸರ, ದ್ವೇಷಗಳು ಧೈರ್ಯಗೆಡಬವು. ವಾಸ್ತವಿಕವಾಗಿ ಚಿನ್ನದ ನಾಣ್ಯ ಚಲಾವಣೆ ಇದ್ದರೆ ಚಿನ್ನದ ಪ್ರಭಾವದಿಂದ ಆಗುವ ಅಸತ್ಯ, ವ್ಯಭಿಚಾರ ಮುಂತಾದವು ತಾನಾಗಿಯೇ ನಿಂತು ಹೋಗುವವು. ಆಗ ವ್ಯಭಿಚಾರ, ಅಸತ್ಯ ವರ್ತನೆಗಳ ಮತ್ತೊಂದು ಕಾಲಾವಧಿಗೆ ಭ್ರಷ್ಟಾಚಾರ ವಿರೋಧಿ ಮಂತ್ರಿ ಪದವಿಯ ಅವಶ್ಯಕತೆ ಇರಲಾರದು. ಮುಂದಿನ ಶ್ಲೋಕ 40ನೆಯ ಶ್ಲೋಕ. ಅಮೂನಿ ಪಂಚಸ್ಥಾನಾನಿ ಹ್ಯಧರ್ಮ ಪ್ರಭವಃ ಕಲಿಃ ಔತ್ತರೇಣ ದತ್ತಾನಿ ನ್ಯವಸತ್ ತನ್ನಿದೇಶಕೃತ್. ಈ ರೀತಿಯಾಗಿ ಕಲಿಪುರುಷನು ಉತ್ತರೆಯ ಮಗನಾದ ಪರೀಕ್ಷಿತನ ದಿಕ್ಸೂಚಿಯಂತೆ ಆ 5 ಸ್ಥಳಗಳಲ್ಲಿ ನೆಲೆಸಲು ಅನುಮತಿಯನ್ನು ಪಡೆದನು. ಹೀಗೆ ಕಲಿಯುಗವು ಚಿನ್ನದ ಪ್ರಮಾಣಕದಿಂದ ಪ್ರಾರಂಭವಾಯಿತು. ಆದುದರಿಂದಲೇ ಪ್ರಪಂಚದಲ್ಲೆಲ್ಲ ಅಸತ್ಯ, ಮದ್ಯಪಾನ, ಪ್ರಾಣಿವಧೆ, ವ್ಯಭಿಚಾರಗಳು ತುಂಬಿ ಹೋಗಿವೆ. ಪರಿಶುದ್ಧ ವರ್ತನೆಯ ವರ್ಗದವರು ಭ್ರಷ್ಟಾಚಾರವನ್ನು ತೊಲಗಿಸಲು ಆಸಕ್ತಿಯುಳ್ಳವರಾಗಿದ್ದಾರೆ. 41ನೆಯ ಶ್ಲೋಕ. ಅಥೈತಾನಿ ನ ಸೇವೇತ ಬುಭೂಷುಃ ಪುರುಷಃ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾ ಲೋಕಪತಿರ್ಗುರುಃ. ಆದುದರಿಂದ ಪ್ರಗತಿಪರವಾಗಿ ಕಲ್ಯಾಣವನ್ನು ಬಯಸುವ ಯಾರೇ ಆದರೂ, ಮುಖ್ಯವಾಗಿ ರಾಜರು, ಜನನಾಯಕರು, ಸನ್ಯಾಸಿಗಳು, ಧರ್ಮಶೀಲರು ಮೇಲೆ ಹೇಳಿದ 4 ಬಗೆಯ ಅಧರ್ಮ ತತ್ವಗಳ ಸಂಪರ್ಕಕ್ಕೆ ಎಂದಿಗೂ ಬರಬಾರದು.
ಬ್ರಾಹ್ಮಣರು ಇತರ ಎಲ್ಲ ವರ್ಣದವರಿಗೂ ಧರ್ಮಬೋಧಕರು, ಸನ್ಯಾಸಿಗಳು ಸಮಾಜದ ಎಲ್ಲ ವರ್ಣದವರಿಗೆ ಮತ್ತು ಆಶ್ರಮದವರಿಗೆ ಗುರುಗಳು, ಹಾಗೆಯೇ ರಾಜರು ಮತ್ತು ಜನನಾಯಕರು ಜನರ ಭೌತಿಕ ಸುಸ್ಥಿತಿಗೆ ಹೊಣೆಗಾರರು. ಪ್ರಗತಿಪರರಾದ ಧಾರ್ಮಿಕರು ಮತ್ತು ಹೊಣೆಗಾರರು ಅಥವಾ ತಮ್ಮ ಅಮೂಲ್ಯ ಮಾನವ ಜೀವನವನ್ನು ಕೆಡಿಸಲು ಬಯಸದವರು ಎಲ್ಲ ಅಧರ್ಮ ವರ್ತನೆಗಳಿಂದ ದೂರವಾಗಿರಬೇಕು. ಮುಖ್ಯವಾಗಿ ನಿಷಿದ್ಧವಾದ ಸ್ತ್ರೀ ಸಂಘದಿಂದ ದೂರವಿರಬೇಕು. ಬ್ರಾಹ್ಮಣನು ಸತ್ಯವಂತನಾಗಿ ಇರದಿದ್ದರೆ ತಾನು ಬ್ರಾಹ್ಮಣನೆಂದು ಹೇಳಿಕೊಳ್ಳುವ ಅವನ ಎಲ್ಲ ಅರ್ಹತೆಗಳೂ ಇಲ್ಲವಾಗುತ್ತವೆ. ಸನ್ಯಾಸಿಯು ನಿಷಿದ್ಧವಾದ ಸ್ತ್ರೀ ಸಂಘದಲ್ಲಿದ್ದರೆ ಅವನ ಸನ್ಯಾಸದ ಅಧಿಕಾರಗಳೆಲ್ಲವೂ ಕೂಡಲೇ ಸುಳ್ಳಾಗುತ್ತವೆ. ಹಾಗೆಯೇ ರಾಜನು ಮತ್ತು ಜನನಾಯಕನು ಅನವಶ್ಯವಾಗಿ ಗರ್ವಿಯಾಗಿದ್ದರೆ ಅಥವಾ ಮದ್ಯಪಾನ ಧೂಮಪಾನಗಳ ಅಭ್ಯಾಸಿಯಾಗಿದ್ದರೆ ಅಂತಹವರು ಕಲ್ಯಾಣಕರವಾದ ಚಟುವಟಿಕೆಗಳನ್ನು ನಡೆಸಲು ನಿಜವಾಗಿಯೂ ಸಂಪೂರ್ಣ ಅನರ್ಹರಾಗುತ್ತಾರೆ. ಎಲ್ಲ ಧರ್ಮಗಳ ಮೂಲತತ್ವವೆಂದರೆ ಸತ್ಯನಿಷ್ಠೆ. ಮಾನವ ಸಮಾಜದ 4 ನಾಯಕರಾದ ಸನ್ಯಾಸಿ, ಬ್ರಾಹ್ಮಣ, ರಾಜ ಮತ್ತು ಜನನಾಯಕ ಇವರನ್ನು ಅವರ ನಡತೆ ಮತ್ತು ಅರ್ಹತೆಗಳಿಂದ ಕಠೋರ ಪರೀಕ್ಷೆಗೆ ಒಳಪಡಿಸಬೇಕು. ಒಬ್ಬನನ್ನು ಸಮಾಜದ ಆಧ್ಯಾತ್ಮಿಕ ಗುರುವೆಂದು ಅಥವಾ ಭೌತಿಕ ಯಜಮಾನನೆಂದು ಸ್ವೀಕಾರ ಮಾಡುವ ಮೊದಲು ಮೇಲೆ ಹೇಳಿದ ಶೀಲತತ್ವಗಳಿಂದ ಅವನನ್ನು ಪರೀಕ್ಷಿಸಬೇಕು. ಅಂತಹ ಜನನಾಯಕರು ಶೈಕ್ಷಣಿಕ ಅರ್ಹತೆಗಳಲ್ಲಿ ಕೆಳಮಟ್ಟದವರಾಗಿರಬಹುದು, ಆದರೆ ಅವರು ಪ್ರಾಥಮಿಕವಾಗಿ ಜೂಜು, ಮದ್ಯಪಾನ, ವ್ಯಭಿಚಾರ, ಪ್ರಾಣಿವಧೆ ಎಂಬ 4 ಅನರ್ಹತೆಗಳ ಮಾಲಿನ್ಯದಿಂದ ಮುಕ್ತವಾಗಿರಬೇಕು. 42ನೇ ಶ್ಲೋಕ. ವೃಷಸ್ಯ ನಷ್ಟಾಂ ಸ್ತ್ರೀನ್ ಪಾದಾನ್ ತಪಃಶೌಚಂ ದಯಾಮಿತಿ ಪ್ರತಿಸಂದಧ ಆಶ್ವಾಸ್ಯ ಮಹಿಂ ಚ ಸಮವರ್ಧಯತ್. ಅನಂತರ ಪರೀಕ್ಷಿತ ಮಹಾರಾಜನು ಧರ್ಮಪುರುಷನಾದ ವೃಷಭನ ನಷ್ಟವಾಗಿದ್ದ 3 ಪಾದಗಳನ್ನು ಪುನಃ ಸ್ಥಾಪನೆ ಮಾಡಿದನು ಮತ್ತು ಪ್ರೋತ್ಸಾಹಕರವಾದ ಕಾರ್ಯಗಳಿಂದ ಭೂಮಾತೆಯ ಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಿದನು. ಕಲಿಪುರುಷನಿಗೆ ನೆಲೆಸಲು ನಿಶ್ಚಿತ ಸ್ಥಾನಗಳನ್ನು ಗೊತ್ತುಪಡಿಸುವ ಮೂಲಕ ಪರೀಕ್ಷಿತನು ವಾಸ್ತವವಾಗಿ ಕಲಿಯನ್ನು ವಂಚಿಸಿದನು. ಕಲಿಯು ಎತ್ತಿನ ರೂಪದ ಧರ್ಮದ ಮತ್ತು ಭೂಮಿಯ ರೂಪದ ಹಸುವಿನ ಸಮ್ಮುಖದಲ್ಲಿ ಅವನು ತನ್ನ ಸಾಮ್ರಾಜ್ಯದ ಸಾಮಾನ್ಯ ಸ್ಥಿತಿಯನ್ನು ವಾಸ್ತವಿಕವಾಗಿ ಅಂದಾಜು ಮಾಡಬಲ್ಲವನಾಗಿದ್ದನು. ಆದುದರಿಂದ ಕೂಡಲೇ ಅವನು ಎತ್ತಿನ 3 ಕಾಲುಗಳಾಗಿರುವ ತಪಸ್ಸು, ಶುಚಿತ್ವ, ದಯೆಗಳನ್ನು ಪುನಃ ಸ್ಥಾಪಿಸಲು ಸೂಕ್ತ ಕಾರ್ಯಗಳನ್ನು ಕೈಗೊಂಡನು. ಲೋಕದ ಜನತೆಯ ಸಾಮಾನ್ಯ ಹಿತಕ್ಕಾಗಿ ಮತ್ತು ಸ್ಥಿರತೆಗಾಗಿ ಚಿನ್ನದ ಸಂಚಯವನ್ನು ಬಳಸಬಹುದೆಂದು ಕೊಂಡನು. ಚಿನ್ನವು ನಿಜಕ್ಕೂ ಅಸತ್ಯ, ಮಾದಕತೆ, ವ್ಯಭಿಚಾರ, ದ್ವೇಷ, ಹಿಂಸೆಗಳ ಉತ್ಪಾದಕವಾಗಿದೆ. ಆದರೆ ಯೋಗ್ಯರಾದ ರಾಜ, ಜನನಾಯಕ, ಬ್ರಾಹ್ಮಣ, ಸನ್ಯಾಸಿ ಇಂತಹವರ ಮಾರ್ಗದರ್ಶನದಿಂದ ಅದೇ ಚಿನ್ನವನ್ನು ಧರ್ಮಪುರುಷನ ಅಂದರೆ ಎತ್ತಿನ ಕಳೆದು ಹೋದ ಕಾಲುಗಳನ್ನು ಮರಳಿ ಪಡೆಯಲು ಸಕ್ರಮವಾಗಿ ಉಪಯೋಗಿಸಿಕೊಳ್ಳಬಹುದು. ಆದುದರಿಂದಲೇ ಪರೀಕ್ಷಿತ ಮಹಾರಾಜನು ತನ್ನ ಪಿತಾಮಹನಾದ ಅರ್ಜುನನಂತೆ ನ್ಯಾಯವಿರುದ್ಧವಾದ ಮತ್ತು ಕಲಿಯ ಪ್ರವೃತ್ತಿಗೆ ಆಸ್ಪದ ಮಾಡುವ ಚಿನ್ನವನ್ನು ಸಂಗ್ರಹಿಸಿ ಅದನ್ನು ಶ್ರೀಮದ್ಭಾಗವತದ ಬೋಧನೆಯಂತೆ ಸಂಕೀರ್ತನ ಯಜ್ಞಕ್ಕಾಗಿ ಉಪಯೋಗಿಸಿದನು. ನಾವು ಹಿಂದೆ ಸೂಚಿಸಿದಂತೆ ಒಬ್ಬನ ಸಂಚಿತ ಐಶ್ವರ್ಯವನ್ನು ವಿತರಣೆಗಾಗಿ 3 ಭಾಗ ಮಾಡಬಹುದು. ಭಗವಂತನ ಸೇವೆಗಾಗಿ ಅರ್ಧ ಭಾಗವನ್ನು, ಕುಟುಂಬದ ಸದಸ್ಯರಿಗಾಗಿ ಕಾಲು ಭಾಗವನ್ನು, ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಉಳಿದ ಕಾಲು ಭಾಗವನ್ನು ತೆಗೆದಿರಿಸಬೇಕು. ಭಗವತ್ ಸೇವೆಗಾಗಿ ಅಥವಾ ಸಂಕೀರ್ತನ ಯಜ್ಞದ ಮೂಲಕ ಸಮಾಜದಲ್ಲಿ ಅಧ್ಯಾತ್ಮ ಜ್ಞಾನದ ಪ್ರಸಾರಕ್ಕಾಗಿ ಆದಾಯದ ಅರ್ಧ ಭಾಗದಷ್ಟು ಹಣವನ್ನು ವೆಚ್ಚ ಮಾಡುವುದೆಂದರೆ ಮಾನವ ದಯೆಯ ಪರಮಾವಧಿ ಪ್ರದರ್ಶನವೇ ಆಗುತ್ತದೆ. ಲೋಕದ ಜನರು ಸಾಮಾನ್ಯವಾಗಿ ಆಧ್ಯಾತ್ಮ ಜ್ಞಾನದಲ್ಲಿ, ಮುಖ್ಯವಾಗಿ ಭಗವಂತನನ್ನು ಭಕ್ತಿಯಿಂದ ಸೇವೆ ಮಾಡುವ ವಿಷಯದಲ್ಲಿ ಕತ್ತಲೆಯಲ್ಲೇ ಇರುತ್ತಾರೆ. ಆದುದರಿಂದ ಭಕ್ತಿಯುಕ್ತವಾದ ಸೇವೆಯ ದಿವ್ಯ ಜ್ಞಾನವನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವುದು ಈ ಲೋಕದಲ್ಲಿ ಓರ್ವ ವ್ಯಕ್ತಿ ತೋರಿಸತಕ್ಕ ಬಹುದೊಡ್ಡ ದಯೆಯಾಗಿದೆ. ಪ್ರತಿಯೊಬ್ಬನು ಭಗವತ್ ಸೇವೆಗಾಗಿ ತಾನು ಸಂಗ್ರಹಿಸಿರುವ ಧನದ ಅರ್ಧ ಭಾಗವನ್ನು ತ್ಯಾಗ ಮಾಡಲು ಕಲಿತುಕೊಂಡರೆ ನಿಸ್ಸಂದೇಹವಾಗಿಯೂ ತಪಶ್ಚರ್ಯೆ, ಶೌಚ, ದಯೆ ಎಂಬ ಗುಣಗಳು ತಾನಾಗಿಯೇ ಉಂಟಾಗುವವು. ಇದರಿಂದ ಧರ್ಮಪುರುಷನ ಕಳೆದುಕೊಂಡ ಪಾದಗಳು ತಾನಾಗಿಯೇ ನೆಲೆಗೊಳ್ಳುವವು. ತಪಸ್ಸು, ಶುದ್ಧತೆ, ದಯೆ, ಸತ್ಯನಿಷ್ಠೆಗಳು ಸಾಕಷ್ಟು ನೆಲೆ ನಿಂತಿದ್ದರೆ ಸ್ವಾಭಾವಿಕವಾಗಿ ಭೂಮಾತೆ ಪೂರ್ಣ ತೃಪ್ತಿ ತಾಳುವಳು. ಆಗ ಕಲಿಪುರುಷನಿಗೆ ಮಾನವ ಸಮಾಜದ ರಚನೆಯಲ್ಲಿ ಒಳಗೆ ನುಸುಳಲು ಅವಕಾಶವಾಗದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.